ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಪಾಟೀಲ್ ಅಂತೇಳಿ. ನಾನು GPUC ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ನಾನು ಇಂದು ಲೆವೆಲ್ 2 ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಸೆಷನ್ 5 ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಇಲ್ಲಿ ಒಂದು ನಾನು ಚಾರ್ಟ್ ಕೊಟ್ಟಿದ್ದೀನಿ. ಈ ಚಾರ್ಟ್ನ ಬಗ್ಗೆ ನಾವು ಮೊದಲು ನೋಡೋಣ. ಇದಕ್ಕೆ ನಾವೇನಂತೇವೆ ಅಂದರೆ ಕಮ್ಯುನಿಕೇಷನ್ ಪ್ರೊಸೆಸ್ ಅಂತ ಕರಿತೀವಿ, ಅಂದರೆ ಸಂವಹನ ಪ್ರಕ್ರಿಯೆ ಅಂತೇಳಿ. ಇಲ್ಲಿ ಮೊದಲು ನೋಡೋಣ್ರಿ ನಾವು ಸೆಂಡರ್. ಸೊ ಸೆಂಡರ್ ಅಂದರೆ ಕಮ್ಯುನಿಕೇಷನನ್ನು ಪ್ರಾರಂಭಿಸುವ ಮೊದಲ ವ್ಯಕ್ತಿಗೆ ನಾವೇನಂತೇವೆ ರೀ ಸೆಂಡರ್ ಅಂತ ಕರಿತೀವಿ. ಎರಡನೇದ್ದು ಮೀಡಿಯಮ್, ವಿಧಾನ. ವಿಧಾನ ಅಂತಂದ್ರೆ ಮಾಹಿತಿಯನ್ನು ಕಳಿಸುವ ವಿಧಾನ. ಹೇಗಂದ್ರಪ್ಪ ಅಂತಂದ್ರೆ ನೀವು ಫೋನ್ ಕಾಲ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು ರೀ, ಮತ್ತು ನೀವು ಅವ್ರಿಗೆ ಇಮೇಲ್ ಮಾಡ್ಬೋದು, ಅಥವಾ ಲೆಟರ್ಸನ್ನು ಬರಿಬೋದು. ಇವೆಲ್ಲ ಏನು ರೀ ವಿಧಾನಗಳು ರೀ ಇವು. ನೆಕ್ಸ್ಟ್ ಸೊ ರಿಸೀವರ್ ಅಂದರೆ ಸ್ವೀಕರಿಸುವವರು. ಸಂದೇಶವನ್ನು ನೀವು ಯಾರಿಗೆ ಕಳಿಸ್ತಿರ್ತಿರಲ್ಲ ಅವರು ಸಂದೇಶವನ್ನು ಸ್ವೀಕರಿಸುವವರಿಗೆ ನಾವು ರಿಸೀವರ್ ಅಂತ ಕರಿತೀವಿ. ನೆಕ್ಸ್ಟ್ ಫೀಡ್ಬ್ಯಾಕ್ ಅಂತಂದ್ರೆ ಪ್ರತಿಕ್ರಿಯೆ ನೀಡೋದ್ರಿ. ಸಂದೇಶವನ್ನು ಸ್ವೀಕರಿಸುವುದು, ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡುವುದಕ್ಕೆ ಏನಂತೇವ್ರಿ ನಾವು ಫೀಡ್ಬ್ಯಾಕ್ ಅಂತ ಕರಿತೀವಿ. ಸೊ ಈ ಪೂರ್ತಿ ಸೈಕಲ್ನ ನಡುವೆ ಇಲ್ಲಿ ಬ್ಯಾರಿಯರ್ ಅಂತ ಇದೆಯಲ್ಲ, ಇದಕ್ಕೆ ನಾವೇನಂತ ಗೊತ್ತ್ರಿ ಅಡೆತಡೆ ಅಂತ ಕರಿತೀವಿ, ಅಥವಾ ಬ್ಯಾರಿಯರ್ಸ್ ಅಂತ ಕರಿತೀವಿ. ಇವು ಸಂದೇಶವನ್ನು ಕಳಿಸುವಾಗ ಏನು ಮಾಡ್ತಾವ್ರಿ, ಅಡೆತಡೆಯನ್ನು ಉಂಟು ಮಾಡ್ತಾವೆ. ಸೊ ಅಡೆತಡೆ ಅಂತಂದರೆ ಸೆಂಡರಿಂದ ರಿಸೀವರ್ಗೆ ಕಳಿಸುವಂಥ ಮಾಹಿತಿ ಸರಿಯಾಗಿ ರವಾನೆ ಆಗುವುದಿಲ್ಲ. ಇಲ್ಲಿ ನಾವು ಒಂದೊಂದೇ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ನೋಡ್ತಾ ಹೋಗೋಣ. ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್ ಅಂದರೆ ಸೊ ಇಲ್ಲಿ ಸಂವಹನದಲ್ಲಿ ಉಂಟಾಗುವ ಅಡೆತಡೆಗಳನ್ನು ಒಂದೊಂದೇ ಏನು ಮಾಡೋಣ್ರೆ ನಾವು ನೋಡ್ತಾ ಹೋಗೋಣ. ಫಸ್ಟ್ ಬರ್ತೈತೆ ರೀ ನಾಯ್ಸ್, ಅಂದರೆ ಕಿರಿಕಿರಿಯ ಶಬ್ದ. ಇದಕ್ಕೆ ಎಕ್ಸಾಂಪಲ್ಪ ಅಂತಂದ್ರೆ ನೀವು ಹೋಟೆಲ್ನಾಗ ನಿಮ್ಮ ಫ್ರೆಂಡ್ ಜೊತೆ ಮಾತಾಡತ್ತೀರಿ, ಬಟ್ ನೀವು ಮಾತನಾಡುವ ಮಾತು ನಿಮ್ಮ ಗೆಳೆಯನಿಗೆ ಏನಾಗ್ತಾ ಇಲ್ಲ ರೀ, ಕೇಳಿಸ್ತಾ ಇಲ್ಲ. ಯಾಕಂದ್ರೆ ಹೋಟೆಲ್ನಲ್ಲಿ ಏನು ಮಾಡ್ತಿರ್ತಾರೆ, ಬೇರೆ ಜನ ಎಲ್ಲ ಏನು ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ಸೊ ಅದು ಒಂದು ಗದ್ದಲಪೂರಿತವಾದ ವಾತಾವರಣವನ್ನು ಹೊಂದಿರ್ತೈತಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾಯ್ಸ್ ರೀ. ಇಲ್ಲಾಂದ್ರೆ ನೀವು ಮಾರ್ಕೆಟ್ನಾಗದು ಹೋಗಿರ್ತೀರಿ, ಮಾಲ್ನಾಗದು ಹೋಗಿರ್ತೀರಿ, ಅಂಥಲ್ಲೆಲ್ಲ ಏನು ಇರ್ತೈತೆ ರೀ, ನಾಯ್ಸ ಇರ್ತೈತಿ. ಸೆಕೆಂಡ್, ಇನ್ಅಪ್ರೋಪ್ರಿಯೇಟ್ ಮೀಡಿಯಮ್ ಅಂತಂದ್ರೆ ಸೂಕ್ತವಲ್ಲದ ಮಾಧ್ಯಮ ಅಂತ ಕರಿತೀವಿ ನಾವು ಇದಕ್ಕೆ. ನೀವು ನಿಮ್ಮ ಫ್ರೆಂಡ್ಗೆ ಕರೆ ಮಾಡಿದಾಗ ಸೊ ನೀವು ಸರಿಯಾಗಿ ಮಾತನಾಡಲು ಆಗೋದಿಲ್ಲ ರೀ, ಯಾಕಂದರೆ ನೆಟ್ವರ್ಕ್ನ ಪ್ರಾಬ್ಲಮ್ ಇರ್ತೈತಿ. ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಅಸಂಪ್ಷನ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್. ಅಸಂಪ್ಷನ್ಸ್ ಅಂದ್ರೆ ಮಿಸ್ಕನ್ಸೆಪ್ಷನ್ ಅಂದರೆ ಏನು ಗೊತ್ತ್ರಿ, ಊಹೆಗಳನ್ನು ಮಾಡಿಕೊಳ್ಳುವುದು ಅಥವಾ ತಪ್ಪಾಗಿ ತಿಳಿದುಕೊಳ್ಳೋದು ರೀ. ಸೊ ಹೆಂಗಂದ್ರೆ ಅವ್ರು ಹೇಳಿದ ಬೇರೆ ಇರ್ತೈತೆ ರೀ, ನಾವು ತಿಳ್ಕೊಳ್ಳೋದ ಬೇರೆ ಆಗಿರುತ್ತದೆ. ಸೊ ಇದು. ನೆಕ್ಸ್ಟ್ ಎಮೋಷನ್ಸ್ ಅಂದ್ರೆ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದೇ ಇರುವುದು ರೀ. ಅವರು ಬೇರೆ ಎಮೋಷನ್ನಾಗ ಇರ್ತಾವೆ, ನಾವು ಅದನ್ನು ಬೇರೆ ಎಮೋಷನಲ್ಲಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಅಂತಂದ್ರೆ ಭಾಷೆಯ ವ್ಯತ್ಯಾಸ. ಅಂದರೆ ನಮಗೆ ಕನ್ನಡ ಭಾಷೆ ಬರೋರಿಗೆ ಹಿಂದಿ ಭಾಷೆ ಬರೋದಿಲ್ಲ, ಮತ್ತು ಹಿಂದಿ ಭಾಷೆ ಬರೋರಿಗೆ ಕನ್ನಡ ಭಾಷೆ ಬರೋದಿಲ್ಲ, ಈ ಥರ. ನೆಕ್ಸ್ಟ್ ಪುವರ್ ಲಿಸನಿಂಗ್ ಸ್ಕಿಲ್ಸ್ ಅಂತಂದರೆ ಕಳಪೆ ಆಲಿಸುವ ಕೌಶಲ್ಯ ಅಂತ ಕರಿತೇವೆ ನಾವು. ಅಂದರೆ ಸರಿಯಾಗಿ ಆ ಸಂದೇಶವನ್ನು ಕೇಳಿಸಿಕೊಳ್ಳೋದೇ ಇರುವುದು, ಲಕ್ಷ್ಯ ಕೊಡದೇ ಇರುವುದು. ಲಾಸ್ಟ್ ಡಿಸ್ಟ್ರಾಕ್ಷನ್ಸ್ ಅಂದರೆ ಗೊಂದಲಗಳು. ಸೊ ನಾವು ಅವರು ಮಾತನಾಡುವಾಗ ನಾವು ಬೇರೆ ಕಡೆ ಏನಾಗ್ತೀವಿ ರೀ, ಡಿಸ್ಟ್ರಾಕ್ಟ್ ಆಗ್ತೇವೆ. ಏನಾರ ಸೌಂಡ್ ಅಥವಾ ಏನಾದರೂ ಒಂದು ವಸ್ತು ಕೆಳಗಡೆ ಬಿತ್ತಂದ್ರೆ ನಾವು ಏನಾಗ್ತೀವಿ, ಡಿಸ್ಟ್ರಾಕ್ಟ್ ಆಗ್ತೀವಿ. ಸೊ ಇವೆಲ್ಲ ಏನ್ರಿ ಇವು ಎಲ್ಲ ಅಡೆತಡೆಗಳು, ಕಮ್ಯುನಿಕೇಷನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಅಡೆತಡೆಗಳು. ನಾವೀಗ ಏನು ಮಾಡೋಣ್ರಿ, ನೆಕ್ಸ್ಟ್ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಸಂಕ್ಷಿಪ್ತವಾಗಿ ಅಡೆತಡೆಗಳನ್ನು ಏನು ಮಾಡೋಣ್ರಿ ನಾವು ನೋಡೋಣ. ಮೊದಲು ಬರ್ತೈತಿ ಎನ್ವಿರನ್ಮೆಂಟಲ್ ಬ್ಯಾರಿಯರ್ಸ್ ಅಂತ. ಅಂದರೆ ಪರಿಸರದಿಂದ ಉಂಟಾಗುವ ಅಡೆತಡೆಗಳು ರೀ. ಇಲ್ಲಿ ಲೌಡ್ ಸೌಂಡ್ಸ್ ಅಂತ ಕೊಟ್ಟೋಣ, ಅಂದರೆ ಜೋರಾದ ಶಬ್ದಗಳಾಗಿರ್ಬೋದು. ಆ್ಯಕ್ಟಿವಿಟೀಸ್ ಆಫ್ ನಿಯರ್ ಬೈ ಪೀಪಲ್ ಅಂತಂದ್ರೆ ಹತ್ತಿರದಿಂದ ಜನರ ಚಟುವಟಿಕೆಗಳು ರೀ. ಸೊ ನಿಮ್ಮ ಮನೆ ಬಾಜು ಕೆಲಸ ಅದು ನಡೆಯಕತ್ತಿತ್ತು ಅಂತಂದ್ರೆ ಮನೆ ಕೆಲಸ, ಡ್ರಿಲ್ಲಿಂಗ್ ಅದು ಆಗಿರ್ಬೋದು, ಈ ಥರ. ಇಂಟರಪ್ಷನ್ಸ್ ಫ್ರಾಮ್ ಅದರ್ಸ್ ಅಂದರೆ ಬೇರೆಯವರ ಕಡೆಯಿಂದ ನಡೆಯುವ ಅಡಚಣೆಗಳು, ಇತರರಿಂದ ಉಂಟಾಗುವ ಅಡಚಣೆಗಳು ರೀ. ಫಿಸಿಕಲ್ ಡಿಸ್ಕಂಫರ್ಟ್ ಅಂತಂತಂದರೆ ದೈಹಿಕ ಅಸ್ಪಷ್ಟತೆ ರೀ. ಅಂದರೆ ನಿಮಗೆ ದೈಹಿಕವಾಗಿ ತೊಂದರೆ ಒಳಪಡೋದು, ಕಿರಿಕಿರಿ ಉತ್ಪಾದನೆ ಆಗೋದು, ಇವೆಲ್ಲ ಏನು ರೀ
ಸೊ ಪರಿಸರದಿಂದ ಉಂಟಾಗುವ ಅಡೆತಡೆಗಳು ಆಗಿರುತ್ತವೆ. ನೆಕ್ಸ್ಟ್, ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ಅಂತಂದ್ರೆ ಶಾರೀರಿಕ ಅಡೆತಡೆಗಳು ರೀ. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟೇನ್ರಿ ಸಿಂಪಲಾಗಿ ಹೇಳ ನಾನು ಇವನ್ನ ನೋಡ್ಕೊರಿ. ಡಿಫ್ನೆಸ್ ಅಂದ್ರೆ ಕಿವುಡ್ತನ ರೀ, ಬ್ಲೈಂಡ್ನೆಸ್ ಅಂದ್ರೆ ಕುರುಡುತನ, ಲರ್ನಿಂಗ್ ಡಿಸಬಿಲಿಟೀಸ್ ಅಂತಂದ್ರೆ ಓಕೆ ಕಲಿಕಾ ನ್ಯೂನ್ಯತೆಗಳು ಅಂತ ಕರಿತೇವ್ರಿ. ಇವಕ್ಕೆ ಕಲಿಯಲು ಕಷ್ಟ ಆಗ್ತೈತೆ ರೀ ಇವದು ಇದ್ದು ಅಂತಂದರೆ ಇಲ್ನೆಸ್, ಹುಷಾರಿಲ್ಲದೆ ಇರುವುದು. ಇವೆಲ್ಲ ಏನು ರೀ ಇವ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಅಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಟರ್ಮಿನಾಲಜಿ. ಅಂದರೆ ಇದಕ್ಕೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಬೇರೆ ಬೇರೆ ಭಾಷೆಗಳಿದ್ದಾಗ ಏನಾಕೈತ್ರಿ ಈ ಥರದ ಅಡೆತಡೆಗಳು ಉಂಟಾಗ್ತಾವೆ. ಮತ್ತು ನಿರ್ದಿಷ್ಟ ಪರಿಭಾಷೆ ಹಿಂಗದು ಇತ್ತಂದರೆ ಏನಾಕೈತ್ರಿ ಈ ಥರದ ಅಡೆತಡೆಗಳು ಆಗುತ್ತವೆ. ನೆಕ್ಸ್ಟ್, ಪರ್ಸನಲ್ ಬ್ಯಾರಿಯರ್ಸ್ ಅಂತಂತಂದರೆ ವೈಯಕ್ತಿಕ ಅಡೆತಡೆಗಳು ಅಂತ ಏನು ಮಾಡ್ತೀವಿ ಇವಕ್ಕೆ ನಾವು ಕರಿತೀವಿ. ಓಕೆ, ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಅಂದರೆ ಸಾಮೂಹಿಕ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲಪ್ಪ ಅಂತಂದರೆ. ಓಕೆ, ವ್ಯಾಲ್ಯೂಸ್ ಆ್ಯಂಡ್ ಬಿಲೀಫ್ಸ್, ಓಕೆ ಮೌಲ್ಯಗಳು ಮತ್ತು ನಂಬಿಕೆ ಕಡಿಮೆ ಇದ್ದಾಗ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್, ಹಿಂದಿನ ಅನುಭವ ಇಲ್ಲದೇ ಇರುವುದ್ರಿ. ಓಕೆ, ನಾಟ್ ವ್ಯಾಲ್ಯೂಯಿಂಗ್ ದೆಮ್ಸೆಲ್ಫ್ ಅಂತಂದ್ರೆ ಬೇರೆಯವರಿಗೆ ಗೌರವ ಕೊಡದೇ ಇರುವುದು. ನಾಟ್ ಬಿಲೀವಿಂಗ್ ದಟ್ ದೇರ್ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಅಂತಂದರೆ ಸೊ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೇ ಇರುವುದು ಅಥವಾ ಕಾಳಜಿಯನ್ನು ಕೊಡದೇ ಇರುವುದು. ಇವೆಲ್ಲ ಏನು ರೀ ವೈಯಕ್ತಿಕ ಅಡೆತಡೆಗಳು ರೀ. ಇವೆಲ್ಲ ಇದು ಅಂತ ತಿಳ್ಕೊರಿ ನಾವು ಇಂಪ್ರೂವ್ ಆಗೋಕ್ಕೆ ಕಮ್ಯುನಿಕೇಷನಲ್ಲಿ ಇಂಪ್ರೂವ್ ಆಗಲು ನಾವೇನಿಲ್ಲ ರೀ ಸಾಧ್ಯ ಇಲ್ಲ. ಇನ್ನು ಲಾಸ್ಟ್ ಬರ್ತೈತೆ ರೀ ಸೈಕಲಾಜಿಕಲ್ ಬ್ಯಾರಿಯರ್ಸ್ ಅಂತ, ಅಂದರೆ ಮಾನಸಿಕ ಅಡೆತಡೆಗಳು ಅಂತ ನಾವು ಇವುಗಳನ್ನು ಕರಿತೀವಿ. ಓಕೆ, ಸ್ಟ್ರೆಸ್ ಅಂದರೆ ಒತ್ತಡ ರೀ, ಫ್ರಸ್ಟ್ರೇಷನ್ ಅಂದರೆ ನಿಮಗೆ ಹತಾಶೆಯಿಂದ ಇರೋದ್ರ ನಾವು ಚಿಂತೆ ಮಾಡ್ಕೊತ ಇರ್ತೀವಿ ನಾವು. ಆ್ಯಂಗರ್ ಅಂದ್ರೆ ನಮ್ಗೆ ಜಲ್ದಿ ಸಿಟ್ಟು ಬರೋಕ್ಕೆ ಚಾಲೂ ಆಗ್ತೈತೆ ರೀ. ಟೈರ್ಡ್ನೆಸ್ ಅಂದ್ರೆ ನಾವು ಜಲ್ದಿ ಸುಸ್ತಾಗಿ ಚಾಲೂ ಆಗ್ತೀವಿ. ಡಿಸ್ಟ್ರಾಕ್ಟೆಡ್ ಅಂತಂದ್ರೆ ನಾವು ಏನಾಗ್ತೀವಿ ರೀ ಬೇರೆ ಕಡೆ ಗಮನ ಕೊಡ್ತಿರ್ತೇವೆ, ನಾವು ನಮ್ಮ ಕೆಲಸದ ಮೇಲೆ ನಾವು ಫೋಕಸ್ ಇರೋದಿಲ್ಲ. ಪ್ರೀ ಆಕ್ಯುಪೈಡ್ ಅಂತಂದ್ರೆ ಏನು ರೀ ಚಿಂತೆ ಮಾಡೋದ್ರಿ, ಅಥವಾ ನಾವು ಇನ್ನೂ ಏನು ಪ್ರಾಬ್ಲಮ್ಸ್ ಆಗಿರೋದಿಲ್ಲ ರೀ ಆಗ್ತೈತೆ ಅಂತ ಏನು ಮಾಡ್ತೇವೆ ನಾವು ಮೊದಲಿಗೆ ಚಿಂತೆ ಮಾಡೋಕ್ಕೆ ಚಾಲೂ ಆಗ್ತೀವಿ. ಇವೆಲ್ಲ ಅಡೆತಡೆಗಳು ಏನು ಮಾಡ್ತಾವೆ ರೀ ನಿಮ್ಮ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡಲು ನಿಮಗೆ ಸಹಾಯವನ್ನು ಮಾಡೋದಿಲ್ಲ. ಓಕೆ, ಸೊ ಇದ್ರ ಬಗ್ಗೆ ನೀವೇನು ಮಾಡಿರಿ ಗಮನವನ್ನು ಹರಿಸ್ರಿ. ನೆಕ್ಸ್ಟ್, ವೇಸ್ ಟು ಓವರ್ಕಮ್ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಪರಿಣಾಮಕಾರಿ ಸಂವಹನಕ್ಕೆ ಇರುವ ಅಡೆತಡೆಗಳನ್ನು ನಿವಾರಿಸುವ ಮಾರ್ಗಗಳನ್ನು ಪಟ್ಟಿ ಮಾಡಿರಿ ಅಂತ ಅವ್ರು ಕೇಳ್ಯಾರ. ಇಲ್ಲಿ ಫಸ್ಟ್ ಬರ್ತಿದ್ರಿ ಯೂಸ್ ಸಿಂಪಲ್ ಲ್ಯಾಂಗ್ವೇಜ್ ಅಂದರೆ ಯಾವಾಗಿದ್ರೂ ಸರಳ ಭಾಷೆಯನ್ನು ಏನು ಮಾಡಿರಿ ಬಳಸ್ರಿ, ಅದರಿಂದ ಅವ್ರಿಗೆ ಏನಾಗ್ತೈತೆ ರೀ ಜಲ್ದಿ ಅರ್ಥ ಆಗ್ತೈತಿ. ಡು ನಾಟ್ ಫಾರ್ಮ್ ಅಜಂಪ್ಷನ್ ಆನ್ ಕಲ್ಚರ್, ರಿಲಿಜಿಯನ್ ಆರ್ ಜಿಯೋಗ್ರಫಿ ಅಂದರೆ ಸಂಸ್ಕೃತಿ, ಧರ್ಮ ಅಥವಾ ಭೌಗೋಳಿಕತೆಯ ಬಗ್ಗೆ ಊಹೆಗಳನ್ನು ಮಾಡಿಕೊಳ್ಳಬೇಡ್ರಿ. ಓಕೆ, ಅವು ಹೆಂಗದಾವಲ್ಲ ಅವ್ನು ಏನು ಮಾಡಿರಿ ಹಂಗೆ ಆಕ್ಸೆಪ್ಟ ಮಾಡ್ಕೋರಿ. ನೆಕ್ಸ್ಟ್, ಟ್ರೈ ಟು ಕಮ್ಯುನಿಕೇಟ್ ಇನ್ ಪರ್ಸನ್ ಆ್ಯಸ್ ಮಚ್ ಆಸ್ ಪಾಸಿಬಲ್, ಯೂಸ್ ವಿಜುವಲ್ಸ್ ಸಾಧ್ಯವಾದಷ್ಟು ವೈಯಕ್ತಿಕವಾಗಿ ಸಂವಹನ ನಡೆಸಲು ಏನು ಮಾಡಿರಿ ಪ್ರಯತ್ನ ಮಾಡಿರಿ ದೃಶ್ಯಗಳನ್ನು ಬಳಸ್ಕೊಂಡು ಅಥವಾ ಎಕ್ಸಾಂಪಲ್ಗಳನ್ನು ಬಳಸಿಕೊಂಡು. ನೆಕ್ಸ್ಟ್, ಟೇಕ್ ಹೆಲ್ಪ್ ಆಫ್ ಅ ಟ್ರಾನ್ಸ್ಲೇಟರ್ ಟು ಓವರ್ಕಮ್ ಡಿಫ್ರೆನ್ಸಸ್ ಇನ್ ಲ್ಯಾಂಗ್ವೇಜ್ ಅಂದರೆ ಭಾಷೆಯ ವ್ಯತ್ಯಾಸವನ್ನು ನಿವಾರಣೆ ಮಾಡಲು ಏನು ಮಾಡಿರಿ ನೀವು ಭಾಷಾ ಅನುವಾದಕರ ಸಹಾಯವನ್ನು ಏನು ಮಾಡಿರಿ ಪಡೀರಿ. ಈ ಮೂಲಕ ನೀವೇನು ಮಾಡ್ಬೋದು ರೀ ಸರಿಯಾಗಿ ನಿಮಗೆ ಬ್ಯಾರಿಯರ್ಸನ್ನು ನೀವೇನು ಮಾಡ್ಬೋದು ರೀ ಓವರ್ಕಮ್ ಮಾಡ್ಬೋದು ಅಥವಾ ನೀವು ಅವುಗಳನ್ನು ನಿವಾರಣೆ ಮಾಡ್ಬೋದು. ಮತ್ತು ನೆಕ್ಸ್ಟ್ ಇತರರ ಅಭಿಪ್ರಾಯಗಳನ್ನು ಕೂಡ ಏನು ಮಾಡಿರಿ ನೀವು ಗೌರವಿಸ್ರಿ. ಓಕೆ, ಇವೆಲ್ಲ ಏನು ರೀ ಇವ ಉತ್ತಮ ಪರಿಣಾಮಕಾರಿಯಾದ ಅಂಶಗಳು. ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ನೋಡೋಣ. ಓಕೆ, ಫಸ್ಟ್, ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಕಾಮನ್ ಕಮ್ಯುನಿಕೇಷನ್ ಬ್ಯಾರಿಯರ್ ಅಂದರೆ ಇದರಲ್ಲಿ ಯಾವುದು ಕಾಮನ್ ಕಮ್ಯುನಿಕೇಷನ್ ಬ್ಯಾರಿಯರ್ ಅಂತ ಕೇಳಿದ್ದಾರೆ. ಫಸ್ಟ್, ಲಿಂಗ್ವಿಸ್ಟಿಕ್ ಬ್ಯಾರಿಯರ್ ಅಂದ್ರೆ ಭಾಷಾ ಅಡೆತಡೆ, ಇದು ಹೌದ್ರಿ. ಓಕೆ, ಇದೇನು ರೀ ಇದೆ ಕಮ್ಯುನಿಕೇಷನ್ ಬ್ಯಾರಿಯರ್ ಇದೆ. ಸೆಕೆಂಡ್, ಇಂಟರ್ಪರ್ಸನಲ್ ಬ್ಯಾರಿಯರ್, ಇದು ಹೌದ್ರಿ. ಓಕೆ, ಅಂದರೆ ಪರಸ್ಪರ ಮಾತನಾಡುವಾಗ ಉಂಟಾಗುವ ಅಡೆತಡೆಗೆ ಏನಂತೀವಿ ಇಂಟರ್ಪರ್ಸನಲ್ ಬ್ಯಾರಿಯರ್ ಅಂತ ಕರಿತೀವಿ. ಮೂರನೇದು ಫೈನಾನ್ಷಿಯಲ್ ಬ್ಯಾರಿಯರ್, ದ ಆನ್ಸರ್ ಈಸ್ ಫೈನಾನ್ಷಿಯಲ್ ಬ್ಯಾರಿಯರ್, ಇದಲ್ರಿ ದ ಆನ್ಸರ್ ಈಸ್ ಫೈನಾನ್ಷಿಯಲ್ ಬ್ಯಾರಿಯರ್. ಅಂದರೆ ಇದೊಂದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗೈತಿ, ಕ್ಷಮಿಸ್ರಿ ನನ್ನನ್ನು. ದ ಆನ್ಸರ್ ಈಸ್ ಫೈನಾನ್ಷಿಯಲ್ ಬ್ಯಾರಿಯರ್ ಅಂದ್ರೆ ಆರ್ಥಿಕ ಅಡೆತಡೆ ಇರೋದಿಲ್ಲ ರೀ, ಮಾತನಾಡುವಾಗ ಏನೂ ಆರ್ಥಿಕವಾಗಿ ಅಡೆತಡೆ ಇರೋದಿಲ್ಲ. ದ ಆನ್ಸರ್ ಈಸ್ ಫೈನಾನ್ಷಿಯಲ್ ಬ್ಯಾರಿಯರ್.
ಇನ್ನು ಲಾಸ್ಟ್ 4ನೇದು ಬರ್ತೈತೆ ರೀ ಆರ್ಗನೈಸೇಷನಲ್ ಬ್ಯಾರಿಯರ್ ಅಂದ್ರೆ ಸೊ ಸಂಸ್ಥೆಯಲ್ಲಿ ನಡೆಯುವ ಅಡೆತಡೆ ಅಂತ ಕರಿತೇವೆ ನಾವು. ಸಂಸ್ಥೆಯೊಳಗೆ ಏನಾದರೂ ಮಾತಾಡ್ಬೇಕಂತಂದ್ರೆ ಅಲ್ಲಿ ಏನೋ ಉಂಟಾಗುವ ಕಿರಿಕಿರಿಗೆ ಅಥವಾ ಅಡೆತಡೆಗೆ ನಾವು ಏನಂತೇವೆ ರೀ ಆರ್ಗನೈಸೇಷನಲ್ ಬ್ಯಾರಿಯರ್ ಅಂತ ಕರಿತೇವೆ. ದ ಆನ್ಸರ್ ಈಸ್ ಸಿ, ಫೈನಾನ್ಷಿಯಲ್ ಬ್ಯಾರಿಯರ್. ಇದು ಕಮ್ಯುನಿಕೇಷನ್ನ ಬ್ಯಾರಿಯರ್ ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದೀಸ್ ಆರ್ ವೇಸ್ ಟು ಓವರ್ಕಮ್ ಕಮ್ಯುನಿಕೇಷನ್ ಬ್ಯಾರಿಯರ್ಸ್? ಅಂದ್ರೆ ಈ ಕೆಳಗಿನ ವಾಕ್ಯಗಳಲ್ಲಿ ಸಂವಹನದ ಅಡೆತಡೆಗಳನ್ನು ನಿವಾರಿಸುವ ಮಾರ್ಗಗಳು ಯಾವುವು ಅಂತ ಏನು ಮಾಡಿದ್ದಾರೆ ಅವರು ಕೇಳಿದ್ದಾರೆ. ಫಸ್ಟ್, ರೆಸ್ಪೆಕ್ಟಿಂಗ್ ಈಚ್ ಅದರ್ಸ್ ಡಿಫ್ರೆನ್ಸಸ್ ಅಂದ್ರೆ ಪರಸ್ಪರ ವ್ಯತ್ಯಾಸಗಳನ್ನು ಏನು ಮಾಡಿದ್ರಿ ಗೌರವಿಸುವುದು. ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್, ಯೂಸಿಂಗ್ ಅ ಟ್ರಾನ್ಸ್ಲೇಟರ್, ಇದು ಸರಿಯಾದ ಉತ್ತರ ರೀ. ಅನುವಾದಕರನ್ನು ಬಳಸೋದ್ರಿ. ಸೊ ಓವರ್ಕಮ್ ಮಾಡ್ಬೇಕಂದ್ರೆ ಕಮ್ಯುನಿಕೇಷನ್ ಬ್ಯಾರಿಯರ್ನಲ್ಲಿ ಓವರ್ಕಮ್ ಮಾಡ್ಬೇಕಂದ್ರೆ. ನೆಕ್ಸ್ಟ್, ನಾಟ್ ಕಮ್ಯುನಿಕೇಟಿಂಗ್ ಆಲ್ ಅಂದರೆ ಸಂವಹನ ನಡೆಸದೇ ಇರುವುದು, ಇದು ತಪ್ಪಾದ ಉತ್ತರ. ಯೂಸಿಂಗ್ ಯುವರ್ ಓನ್ ಲ್ಯಾಂಗ್ವೇಜ್ ಫಾರ್ ಕಂಫರ್ಟ್, ಇದು ಕೂಡ ಏನ್ರಿ ತಪ್ಪಾದ ಆನ್ಸರ್. ಅಂದ್ರೆ ಆರಾಮದಾಯಕವಾಗಿ ಮಾತಾಡೋದು ನಿಮ್ಮ ಆಡು ಭಾಷೆನ ಬಳಸೋದ್ರಿ, ತಪ್ಪ್ರಿ. ಸೊ ಅಪೋಸಿಟ್ ವ್ಯಕ್ತಿ ಯಾವ ಭಾಷೆ ಒಳಗೆ ಕಂಫರ್ಟಬಲ್ ಇರ್ತಾನಲ್ಲ ಆ ಭಾಷೆ ಒಳಗೆ ಏನು ಮಾಡ್ಬೇಕ್ರಿ ನಾವು ಮಾತನಾಡಬೇಕು. ನೆಕ್ಸ್ಟ್, ಇಲ್ಲೊಂದು ನಾನು ಕೋಟ್ ಹಾಕೇನ್ರಿ, ಇದು ಈಸಿ ಐತಿ, ಇದನ್ನು ನೋಡ್ರಿ. ಸಕ್ಸಸ್ ಫಾರ್ ಯು ಅಂದರೆ ಇದು ನಿಮಗೆ ಮುಂದೆ ಯಶಸ್ಸು ತೊಗೊಂಬರಲಿ ಅಂತ ನಾನು ಹಾರೈಸ್ತೇನೆ. ಇನ್ ದ ನ್ಯೂ ಗ್ಲೋಬಲ್ ಆ್ಯಂಡ್ ಡೈವರ್ಸ್ ವರ್ಕ್ ಪ್ಲೇಸ್ ರಿಕ್ವೈರ್ಸ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಹೊಸ ಜಾಗತಿಕ ಅಥವಾ ವೈವಿಧ್ಯಮಯ ಕೆಲಸದ ಸ್ಥಳಗಳಲ್ಲಿ ಅಂದರೆ ಈಗಿನ ಎನ್ವೈರ್ಮೆಂಟ್ ಅಥವಾ ಈಗಿನ ಜಾಬ್ ಲೊಕೇಶನ್ಗಳಲ್ಲಿ ಅಥವಾ ಅಲ್ಲೆಲ್ಲ ಸೊ ನಿಮ್ಗೆ ಏನಾಗಬೇಕು ರೀ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಗಳು ಏನಾಗಿರ್ಬೇಕು ರೀ ನಿಮ್ಗೆ ಗೊತ್ತಿರಬೇಕು, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕಂತ ಏನು ಮಾಡ್ತೈತ್ರಿ ಇದು ಹೇಳ್ತೈತಿ. ಓಕೆ, ಸೊ ನೆಕ್ಸ್ಟ್ ಬರ್ತೈತ್ರಿ. ಸೊ ಇದು ಒಂದು ಕೋಟ್ ಆ್ಯಡ್ ಮಾಡ್ಯಾನ ಇದೆ ದಲೈ ಲಾಮಾ ಅವ್ರದ್ದು. ದಿಸ್ ಇಸ್ ಮೈ ಫೇವ್ರೆಟ್ ಕೋಟ್ ಅಂತ ನೀವೇನು ಮಾಡ್ಬೋದು ರೀ ಕನ್ಸಿಡರ್ ಮಾಡ್ಬೋದು. ವೆನ್ ಯು ಟಾಕ್ ಯು ಆರ್ ಓನ್ಲಿ ರಿಪೀಟಿಂಗ್ ವಾಟ್ ಯು ಆಲ್ರೆಡಿ ನೋ ಅಂದರೆ ನೀವು ಮಾತನಾಡುವಾಗ ನಿಮಗೆ ಎಷ್ಟು ಗೊತ್ತೈತಲ್ಲ ಅದನ್ನಷ್ಟು ನೀವೇನು ಮಾಡ್ತೀರಿ ಮಾತಾಡ್ತೀರಿ. ಓಕೆ, ಅದನ್ನು ಅಥವಾ ನೀವೇನು ಮಾಡ್ತೀರಿ ಅದನ್ನು ಪುನರಾವರ್ತನೆ ಮಾಡ್ತೀರಿ ಅಥವಾ ರಿಪೀಟ್ ಮಾಡ್ತೀರಿ ಅಂತ ಅವ್ರು ಹೇಳ್ತಾರೆ. ಬಟ್ ವೆನ್ ಯು ಲಿಸನ್ ಯು ಮೇ ಲರ್ನ್ ಸಮಥಿಂಗ್ ನ್ಯೂ ಅಂತ ಅಂದರೆ ಅವ್ರು ಹೇಳ್ತಾರೆ ರೀ, ಆದರೆ ನೀವು ಕೇಳಿಸ್ಕೊಳ್ಳುವಾಗ ನೀವೇನಾದರೂ ಹೊಸದನ್ನು ಕಲಿಯಬಹುದು ಅಂತ ಏನು ಮಾಡ್ತಾರೆ ಅವರು ಹೇಳ್ತಾರೆ. ಸೊ ಇಲ್ಲಿಗೆ ಈ ವಿಡಿಯೋ ಏನಾಗ್ತೈತೆ ರೀ ಎಂಡ್ ಆಗ್ತೈತಿ. ಓಕೆ, ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ನೀವೇನು ಮಾಡಿರಿ ಈ ವಿಡಿಯೋನ ಏನು ಮಾಡಿರಿ ಲೈಕ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಮತ್ತು ಈ ವಿಡಿಯೋದೊಳಗೆ ಏನಾದರೂ ತಪ್ಪುಗಳಿತ್ತಂತಂದ್ರೆ ಅದನ್ನು ಏನು ಮಾಡಿರಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಮಾಡಿರಿ ತಿಳಿಸ್ರಿ. ಧನ್ಯವಾದಗಳು. ಇದೇ ಥರ ಏನಿರ್ತಾವೆ ನಿಮ್ಗೆ ಮುಂದೆ ಎಜುಕೇಷ್ನಲ್ ವೀಡಿಯೋಗಳು ಈ ಚಾನಲ್ನಲ್ಲಿ ಸಿಗ್ತಾ ಇರ್ತಾವೆ. ಥ್ಯಾಂಕ್ ಯು.